ನಿಮ್ದು ಕಿರು ಪರಿಚಯ ಮಾಡ್ಕೊಡಿ. ಯಾವ ಊರು, ಯಾವ ತಾಲೂಕು ಬರುತ್ತೆ ನಿಮ್ಮ ಹೆಸರು? ನಮ್ಮ ಹೆಸರು ಪರಮೇಶ್ ಅಂತನ, ತುರುವೇಕೆರೆ ತಾಲೂಕು ಸಂಗ್ಲಾಪುರ ಗ್ರಾಮ ಅಂತನ. ಅಣ್ಣ, ಓರಿಗಳನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದೀರಾ ಅಲ್ಲೇ ನೀವು? ನಾವು ಅಲ್ಲೇ ನಮ್ಮ ತಂದೆಯರ ಕಾಲಿಂದ ಸಾಕ್ತಾ ಇದೀವಿ. ನಾವು ಈಗ ಇವು 4 ತಿಂಗಳಾಯ್ತು ಇಟ್ಕೊಂಡು. ನಮ್ಮ ತುರುವೇಕೆರೆ ತಾಲೂಕು ಶಾಸಕರು ಮಸಾಲೆ ಜಯರಾಮಣ್ಣವ್ರ ಹತ್ರನ ಅವ್ರ ಹತ್ರದಿಂದ ನಾವು ಇಟ್ಕೊಂಡಿದೀವಿ. ಈಗಾಗಲೇ 4 ವರ್ಷನ ಇವಕ್ಕೆ? 4 ವರ್ಷ. ಅಂದ್ರೆ ಮರಿಯಿಂದಾನೆ ಸಾಕಿದ್ದ, ನೀವೇನಾರು ಕೊಂಡ್ಕೊಂಡ್ ಬಂದಿದ್ದೋ ಇಲ್ಲ ನಿಮ್ದೇ ಕರುನೋ? ಇಲ್ಲ, ನಾವು ಜಯರಾಮಣ್ಣವ್ರ ಮಸಾಲೆ ಜಯರಾಮಣ್ಣವರು ಅವರು ಕೊಟ್ಟಿದ್ ನಿಮ್ಗೆ? ಅವ್ರ ಹತ್ರದಿಂದ ನಾವು ಇಟ್ಕೊಂಡಿರೋದು. ಎಷ್ಟಕ್ಕೆ ತಂದ್ರಣ್ಣ ಅವಾಗ? ನಾವು 2 ಲಕ್ಷಕ್ಕೆ ಇಟ್ಕೊಂಡಿದ್ವಿ. ಈಗ ಯಾರು ಮಾರ್ತೀನಿ ಅಂದ್ರೆ ಎಷ್ಟಕ್ಕೆ ಹೋಗ್ಬೋದು? ನಾವೊಂದ್ 2.5 ಬಂದ್ರೆ ಕೊಡೋಣ ಅನ್ಕೊಂಡಿದೀವಿ. 1.5 ಕಮ್ಮಿ ಕೊಡೋಲ್ಲ. ಇದು ಜಾತ್ರೆ ಹೆಸರೇನಣ್ಣ, ಈ ಊರ ಹೆಸರು? ಇದು ಮಲೆ ಮಾದೇಶ್ವರನ್ ಜಾತ್ರೆ ಅಂತ, ಜೋಡ್ಗಟ್ಟೆ ಅಂತಾನ. ವರ್ಷಕ್ಕೊಂದ್ಸಲ ನಡೆಯುತ್ತೆ? ವರ್ಷಕ್ಕೊಂದ್ಸಲ ನಡೀತದೆ. ವಾರ ಭಾನುವಾರ ಸಂತೆ ನಡೀತದೆ. ಅಂದ್ರೆ ದನಿನ ವ್ಯಾಪಾರನೇ ವಾರಕ್ಕೊಂದ್ಸಲಿ ಭಾನುವಾರ ಸಂತೆ ನಡೀತದೆ. ಅಂದ್ರೆ ವಿಶೇಷತೆಗಳು ಹೇಳೋದಾದ್ರಣ್ಣ ನಿಮ್ಮ ಊರಿ ಬಗ್ಗೆ? ನಮ್ಮ ಊರಿ ಬಗ್ಗೆ ಅರಳಿಕಾರ್ ತಳಿ ಉಳಿಸ್ಬೇಕು ಅಂತಾನ ನಾವು ಒಬ್ಬ ರೈತರು ಒಂದ್ ಗಾಡಿ ಮಡಿಕೊಂಡು ಕಟ್ಕೊಂಡು ಏನೋ ವಿಶೇಷತೆ ಗಾಡಿ ಮಡಿಕೊಂಡು ಓರಿ ಸಾಕ್ಬೇಕು ಅನ್ನೋ ಒಂದ್ ಪ್ರೀತಿ. ಈಗ ಹಳ್ಳಿಕಾರು ಒಡೆಯ ಅಂತ ಸಂತೋಷ ಫೇಮಸ್ ಆಗಿದ್ದಾರೆ. ಈಗ ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರ ಹಳ್ಳಿಕಾರು ಓರಿನ ಉಳಿಸ್ಬೇಕು ಅಂತ ಇದಾರೆ. ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳೋದಾದ್ರೆ? ಅವ್ರ ಬಗ್ಗೆ ಅಂದ್ರೆ ಅಷ್ಟೆಲ್ಲ ಮಾಡ್ತಾರೆ, ರೈಸ್ ಮಾಡ್ತಾರೆ. ಒಬ್ಬ ನಮ್ಮ ಸಾಮಾನ್ಯ ರೈತರುಗಳು ಮಾಡೋದಂತ ನಮ್ಮ ಹಳ್ಳಿಕಾರಿಗೆ ನಂಬರ್ 1 ಆಗಿರಂತ ವರ್ತೂರ್ ಇವರು. ಅಂದ್ರೆ ನಿಮ್ಗೆ ಅನುಭವ ಎಲ್ಲ ಯಾವ ತರ ಇದ್ದಾನೆ ಇದ್ರ ಬಗ್ಗೆ? ನಮ್ಗೆ ಅಷ್ಟೇನ್ ಅನುಭವ ಇಲ್ಲ ಅಣ್ಣ. ನಾವು ಜಾತ್ರೆಗಳಲ್ಲಿ ಗಾಡಿ ಪಡಿ ಓಡಿಸ್ಕೊಂಡು ಇದ್ದರು. ಹಂಗಾಗಿ ಒಬ್ರು ಸ್ನೇಹಿತರು ಕಟ್ತಾರಲ್ಲ, ಹಂಗ್ ನೋಡ್ಕೊಂಡು ನಾವು ಇಟ್ಕೊಂಡಿರೋದು ಅಷ್ಟೇ. ಹಳ್ಳಿಕಾರ್ ಓರಿ